ಅತ್ಯಂತ ಪುರಾತನ ದೇವಸ್ಥಾನವಾದ ಇಲ್ಲಿ ಸುಮಾರು ವರ್ಷಗಳಿಂದ ಹನುಮ ಜಯಂತಿ ಆಚರಿಸಲಾಗುತ್ತಿದೆ. ದೇವಸ್ಥಾನವನ್ನ ಅತ್ಯಂತ ಶಕ್ತಿವಂತನಾಗಿರುವ ಮತ್ತು ವಿಶಿಷ್ಟ ಹೆಸರು ಹೊಂದಿರುವ ಇಲ್ಲಿನ ಹನುಮ ಬೇಡಿದವರಿಗೆ ವರ ಕೊಡುವವನಾಗಿದ್ದಾನೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರತಿ ವರ್ಷ ಹನುಮ ಜಯಂತಿಯನ್ನ ಶ್ರದ್ಧೆ ಭಕ್ತಿಯಿಂದ ಧಾರ್ಮಿಕ ಕಾರ್ಯಗಳ ಮೂಲಕ ವಿಶಿಷ್ಟವಾಗಿ ಆಚರಿಸಲಾಗುತ್ತಿದೆ ಎಂದು ಇಲ್ಲಿನ ಅರ್ಚಕರು ತಿಳಿಸಿದ್ದಾರೆ. ಬೆಳಗ್ಗೆ ದೇವರಿಗೆ ಅಭಿಷೇಕ, ಹೂವಿನ ಅಲಂಕಾರ ಮುಂತಾದ ಧಾರ್ಮಿಕ ಕಾರ್ಯಗಳು ಮಾಡಲಾಯಿತು. ನಂತರ ರಾಮ, ಸೀತೆ, ಲಕ್ಷ್ಮಣ ಸಮೇತ ಆಂಜನೇಯ ಮೂರ್ತಿಯನ್ನ ವಿಶೇಷವಾಗಿ ಪೂಜಿಸಲಾಯಿತು. ನಂತರ ಮಹಾಪೂಜೆ ನೆರವೇರಿಸಲಾಗಿದೆ. ಭಕ್ತರಿಗೆ ತೀರ್ಥ, ಲಡ್ಡು, ಉದ್ದಿನ ವಡೆ, ಕೋಸಂಬರಿ, ಅನ್ನಪ್ರಸಾದ ವಿತರಿಸಲಾಯಿತು. ಇದೇ ರೀತಿಯಲ್ಲಿ ಚೇಳೂರು ತಾಲೂಕಿನ ಚಾಕುವೇಲು, ಸೋಮನಾಥಪುರ ಗ್ರಾಮಗಳಲ್ಲೂ ಸಡಗರ ಮತ್ತು ಸಂಭ್ರಮದಿಂದ ಹನುಮ ಜಯಂತಿಯನ್ನ ಆಚರಿಸಲಾಯಿತು. ನೂರಾರು ಭಕ್ತರು ದೇವರ ದರ್ಶನ ಪಡೆದು ಹನುಮನ ತೊಟ್ಟಿಲು ತೂಗಿ ಧನ್ಯತೆ ಮೆರೆದರು. ಭಕ್ತರು ಸರದಿಯಲ್ಲಿ ನಿಂತು ತೀರ್ಥ ಪ್ರಸಾದ ಸ್ವೀಕರಿಸಿದರು. CS ವೆಂಕಟೇಶ್, CTV ನ್ಯೂಸ್, ಚೇಳೂರು.